ಹಾಯ್ ಡಿಯರ್ಸ್, ರುಚಿಯಾಗಿರೋಂಥ ಬೆಂಡೆಕಾಯಿ ಸಾರು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬಿಸಿ ಬಿಸಿ ಅನ್ನಕ್ಕೆ ಈ ಬೆಂಡೆಕಾಯಿ ಸಾರು ತುಂಬ ರುಚಿಯಾಗಿರುತ್ತೆ. ಸೊ ಬೆಂಡೆಕಾಯಿ ಸಾರು ಮಾಡೋದಕ್ಕೆ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ನೀಟಾಗಿ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೋಬೇಕು. ಮೊದಲು ಬೆಂಡೆಕಾಯಿನ 1-2 ಸ್ಪೂನಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿ ಏನಾದ್ರು ಲೋಳೆ ಇದ್ರೂ ಕೂಡ ಹೊಟ್ಟೋಗುತ್ತೆ. ಅದಾದ ನಂತರ ರುಬ್ಕೊಳ್ಳೋದಕ್ಕೋಸ್ಕರ 1/4 ಕಪ್ಪಷ್ಟು ತೆಂಗಿನಕಾಯಿ, 1 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, 2 ಸ್ಪೂನಷ್ಟು ಸಾಂಬಾರ್ ಪೌಡರ್, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಬೇಡ. ಇದಕ್ಕೆ ಬೇಳೆನೇ ಹಾಕದೆ ಮಾಡ್ತಿರೋವಂಥ ಸಾಂಬಾರು ನಿಮಗೆ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬೆಂಡೆಕಾಯಿ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಗೆ ನೀರು ಹಾಕಿ ಕುದಿಸ್ಕೋಬೇಕು. ಈ ಟೈಮಲ್ಲೇ ನೀವು ಉಪ್ಪು, ಹುಳಿ, ಖಾರ ಹಾಗೆ ನೀರು ಇದೆಲ್ಲ ಅಡ್ಜಸ್ಟ್ ಮಾಡಿ 8-10 ನಿಮಿಷ ಸಣ್ಣ ಉರಿಲಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಚೆನ್ನಾಗಿ ಸಾಂಬಾರು ಜೊತೆಗೆ ಬೆಂದಿರುತ್ತೆ. ಸೊ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದ್ರಿಂದ ರುಚಿಯಾಗಿರುತ್ತೆ.